ಅದು ನಮ್ಮದು ಕರ್ತವ್ಯ. ನಮ್ಮ ನವಾಜ್ ಸಾಹೇಬರು ತುಂಬ ಕಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಹಂಚಿಕೊಂಡಿದ್ದಾರೆ, ಮಾಡಿದ್ದಾರೆ. ಆಮೇಲೆ ನಮ್ಮ ಉಪಾಧ್ಯಕ್ಷರು ಮುಬಾರಕು ಸಹ ಇಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಎಲ್ಲ ಸದಸ್ಯರು, ನಮ್ಮ ಕೌಸರ್ ಪಾಷಾ ಸಾಹೇಬರು ಅವರನ್ನು ಸಹ ಇಡೀ ಒಂದು ವಾರದಿಂದ ಈ ಶಿಬಿರಕ್ಕೆ ಕಷ್ಟಪಟ್ಟಿದ್ದಾರೆ. ಅವರಿಗೆ ನಾನು ನನ್ನಿಂದ ಧನ್ಯವಾದ ಹೇಳ್ತೀನಿ. ದೇವ್ರದ್ದು ಒಳ್ಳೇದು ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾಕೋಲಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ಕೋಟೆ ಸುನೀಲ್ ಅಂತ. ನಾನು ಅಗ್ದರ್ಶಕ್ ಎಂಪವರ್ಮೆಂಟ್ ಅನ್ನೋ ಕಂಪ್ನಿಯಲ್ಲಿ ಕೋಲಾರ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಕಂಪ್ನಿಯ ಮೇನ್ ಉದ್ದೇಶ ಏನಂದರೆ ಗೌರ್ಮೆಂಟ್ ಸ್ಕೀಮ್ಸ್ ಏನೇನಿರುತ್ತೆ ಅದು ಪಬ್ಲಿಕ್ಗೆ ಫ್ರೀ ಆಫ್ ಕಾಸ್ಟ್ ಆಗಿ ಡಿಲಿವರಬಲ್ ಮಾಡೋವಂಥದ್ದು. ಅದೇ ರೀತಿಯಾಗಿ ಅವರಿಗೆ ಅವೇರ್ನೆಸ್ ಕೊಡ್ತೀವಿ ಯಾವ್ಯಾವ ಸ್ಕೀಮ್ಸ್ ಇದೆ ಅಂತ. ಅದೇ ರೀತಿಯಾಗಿ ಅವ್ರಿಗೆ ಇಂಟ್ರೆಸ್ಟೆಡ್ ಆಗಿದ್ರೆ ಅದನ್ನು ಅಪ್ಲೈ ಮಾಡಿಕೊಡ್ತೀವಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಕಡೆಯಿಂದ ಅಗ್ದರ್ಶಕ್ ಎಂಪವರ್ಮೆಂಟ್ ಕಂಪ್ನಿ ಕಡೆಯಿಂದ ಅಗ್ದರ್ಶಕ್ ಲಾಯಲ್ಟಿ ಯೋಜನಾ ಕಾರ್ಡ್ ಅಂತ ಹೇಳ್ಬಿಟ್ಟು ಇದೊಂದು ಕಾರ್ಡ್ನ ಉಚಿತವಾಗಿ ಜನಗಳಿಗೆ ಕೊಡ್ತಾ ಇದ್ದೀವಿ. ಇದರ ಮೇನ್ ಉದ್ದೇಶ ಏನು ಅಂದರೆ ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಅವ್ರಿಗೆ ಗೌರ್ಮೆಂಟ್ ಸ್ಕೀಮ್ಸ್ ಏನೇನು ಎಲಿಜಿಬಿಲಿಟಿ ಇದೆ ಅನ್ನೋದು ಡೈರೆಕ್ಟಾಗಿ ಅವರೇ ಅಪ್ಲೈ ಮಾಡ್ಕೊಳ್ಳೋವಂಥದ್ದು. ಅದೇ ರೀತಿಯಾಗಿ ಜನಗಳಿಗೆ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, ಅಬಾ ಕಾರ್ಡ್ ಆಗಿರ್ಬೋದು, ಮತ್ತು ಲೇಬರ್ ಕಾರ್ಡ್ ಆಗಿರ್ಬೋದು, ಈ ಶ್ರಮ ಕಾರ್ಡ್ ಆಗಿರ್ಬೋದು, ಅದು ಉಚಿತವಾಗಿ ಮಾಡ್ಕೊಳ್ತೀವಿ. ಸರ್ವಿಸ್ ಚಾರ್ಜ್ ಅನ್ನೋದು ತೊಗೊಳ್ಳೋದಿಲ್ಲ ಅದರಿಂದ. ಮತ್ತು ಅದೇ ರೀತಿಯಾಗಿ ಹೆಣ್ಮಕ್ಳಿಗೆ ಆಗಿರ್ಬೋದು, ಅವ್ರಿಗೆ ಪ್ರೈಸ್ ಮನೀಸ್, ಸ್ಟೂಡೆಂಟ್ಸ್ಗೆ ಪ್ರೈಸ್ ಮನೀಸು, ಸ್ಕಾಲರ್ಶಿಪ್ಸು, NSPದು ಎಲ್ಲ ಫ್ರೀ ಆಫ್ ಕಾಸ್ಟಾಗಿ ಅಪ್ಲೈ ಮಾಡ್ಕೊಳ್ತೀವಿ. ಸರ್, ಈಗ ನೀವು ಇಲ್ಲಿ ಬಂದಿದ್ದೀರಾ, ಇದು ಕ್ಯಾಂಪ್ ಹಾಕಿ ಈ ಥರ ಇದು ಮಾಡ್ತಾರೆ, ಎಷ್ಟು ದಿನದಲ್ಲಿ ಇದು ಮಾಡ್ಕೊಳ್ತಾರೆ? ತಿರ್ಗಾ ನೆಕ್ಸ್ಟ್ ಯಾವಾಗ? ಸರ್, ನೆಕ್ಸ್ಟ್ ಬಂದುಬಿಟ್ಟು ಈಗ ಪ್ರೆಸೆಂಟ್ ಬಂದುಬಿಟ್ಟು ಇನ್ಶೂರೆನ್ಸು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನಾ ಹಾಗೂ ಮಾಡಿಕೊಟ್ಟು ಅದೇ ರೀತಿಯಾಗಿ ಈ ಥರ ಲಾಯಲ್ಟಿ ಯೋಜನಾ ಕಾರ್ಡ್ನ ಎಲ್ರಿಗೂ ಕೊಡ್ತಾ ಇದ್ದೀವಿ. ಅದಾದ ನಂತರ ನೆಕ್ಸ್ಟ್ ವಾರದಲ್ಲಿ ಹಬ್ಬ, ದೀಪಾವಳಿ ಹಬ್ಬ ಎಲ್ಲ ಕಳೆದ ನಂತರ ನೆಕ್ಸ್ಟ್ ಗುರುವಾರ ಅಥವಾ ಶುಕ್ರವಾರದಿಂದ ನೆಕ್ಸ್ಟ್ 3 ದಿವಸ ಇಲ್ಲೇ ಕ್ಯಾಂಪ್ ಮಾಡ್ತೀವಿ. ಆವಾಗ ಜನಗಳಿಗೆ ಲೇಬರ್ ಕಾರ್ಡು, ಆಯುಷ್ಮಾನ್ ಕಾರ್ಡು, ಈ ಶ್ರಮ ಕಾರ್ಡು ಎಲ್ಲ ಮಾಡಿಕೊಡ್ತೀವಿ. ಈ ದಿನ ಎಷ್ಟೊತ್ತಿಂದ ಎಷ್ಟೊತ್ತರೆಗೂ? ಇವತ್ತು ಇಲ್ಲ ನೆಕ್ಸ್ಟ್ ಮಾಡೋದು. ಇವತ್ತು ಸರ್ ಈಗ ಸ್ಟಾರ್ಟ್ ಮಾಡಿದ್ದೀವಿ 4 ಗಂಟೆವರೆಗೂ ಇರ್ತೀವಿ. 4 ಗಂಟೆವರೆಗೂ ಇರ್ತೀವಿ. ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡೋ ದಿವಸದಲ್ಲೂ ಮಾರ್ನಿಂಗ್ 9ಇಂದ ಹಿಡಿದು ಈವ್ನಿಂಗ್ 8ವರೆಗೂ ಬೇಕಂದು ಸಂಜೆ ಎಲ್ಲರ ಸಿಟಿಸನ್ಸ್ಗೂ ಸೌಲಭ್ಯಗಳು ಸಿಗಬೇಕು ಅಂತ ಹೇಳ್ಬಿಟ್ಟು ಅಷ್ಟೊತ್ತು ಗಂಟೆ ಇದ್ದು ನಾವು ಮಾಡ್ತೀವಿ. ಸರಿ. ಮತ್ತೆ ನಿಮ್ಮಲ್ಲಿ ಅಕೌಂಟ್ಸ್ ಏನಾದರೂ ಇಲ್ಲ ಅಂತ ಹೇಳಿದ್ರು ಇದ್ರೆ ನಾವು 0 ಬ್ಯಾಲೆನ್ಸ್ ಅಲ್ಲಿ PMJDY ಅಕೌಂಟ್ಸ್ ಅನ್ನ ಓಪನ್ ಮಾಡ್ಕೊಡ್ತೀವಿ. ಆ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತೆ 2 ಫೋಟೋವನ್ನ ತಗೊಂಡು ಬರಬೇಕಾಗುತ್ತೆ. ಮತ್ತೆ ನಿಮ್ಮಲ್ಲಿ ಇಲ್ಲಿ ಇರೋರು ಯಾರಾದ್ರೂ 10 ವರ್ಷ ಮೇಲ್ಪಟ್ಟು ಮತ್ತೆ 5 ಇಯರ್ಸ್ ಅಬವ್ ಅಂದ್ರೆ 5 ವರ್ಷ ಮೇಲ್ಪಟ್ಟು ಅಕೌಂಟ್ ಏನು ಟ್ರಾನ್ಸಾಕ್ಷನ್ ಏನು ಮಾಡದೆ ಅಕೌಂಟ್ ಡೆಫ್ ಆಗಿದ್ರೆ ಅಂದ್ರೆ ಲಾಕ್ ಆಗಿದ್ರೆ ಅದನ್ನ ನಿಮ್ಮ KYC ಡಾಕ್ಯುಮೆಂಟ್ಸ್ ಕೊಟ್ಟು ನಾವು ಅಪ್ಡೇಟ್ ಮಾಡಿ ಮತ್ತೆ ರೀಆಕ್ಟಿವೇಟ್ ಅನ್ನ ಮಾಡಿ ಕೊಡ್ತೀವಿ. ಈ ತರ ನಾವು ಲೀಡ್ ಬ್ಯಾಂಕ್ ಕಡೆಯಿಂದ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ನಮಗೆ ಈ ಮಂತಲ್ಲಿ ಎಲ್ಲ ಸಾಲಗಳನ್ನು ಸಿಟಿ ಟೌನ್ ಅಲ್ಲಿ ಬರುವಂತಹ ಎಲ್ಲ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಇನ್ಶೂರೆನ್ಸ್ ಇದೆಯೋ ಅದನ್ನ ಈ ದಿನ ನಾವು ಹಾಕೊಂಡಿರೋದು. ಇನ್ಶೂರೆನ್ಸ್ ಸಿಗುತ್ತೆ. ವರ್ಷಿಗೆ ನೀವು 20 ರೂಪಾಯಿ ಮಾತ್ರ ಕಟ್ಟುವಂಥದ್ದು. ಅದೇ ಆಕ್ಸಿಡೆಂಟ್ ಅಲ್ಲಿ ಫಿಸಿಕಲಿ ಒಂದು ಕೈ ಕಾಲು ಏನಾದರೂ ಹೋದ್ರೆ ಅದೇ ಕಸ್ಟಮರ್ಗೆ 1 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ. ಅದು ಮೇ 31 ಜೂನ್ 1 ಅಲ್ಲಿ ಡೆಬಿಟ್ ಆಗುತ್ತೆ. ನಿಮ್ಮ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡಿದ್ರೆ ಅದು ಆಟೋಮೆಟಿಕಲಿ ಡೆಬಿಟ್ ಆಗುತ್ತೆ. ಮತ್ತೆ ಇನ್ನೊಂದು ಸ್ಕೀಮ್ ಐತೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ. 18 ವರ್ಷದಿಂದ 50 ವರ್ಷದವರೆಗೆ ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಜ್ವರ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಲೋ BP ಆಗ್ಬೋದು, ಇವನ್ ನ್ಯಾಚುರಲ್ ಆಗಿ ಡೆತ್ ಆದ್ರೂ ಸಾಕು ನಿಮಗೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ. ಈ ವರ್ಷಕ್ಕೆ 436 ರೂಪಾಯಿ 436 ರುಪೀಸ್ ಅನ್ನ ಕಟ್ಟಬೇಕಾಗುತ್ತೆ. ತೊಂದರೆ ಏನಾದರೂ ಆದರೆ ನಿಮಗೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ. ಈಗ ನಮಗೆ ಸಿಟಿನಲ್ಲಿ 100% ಸ್ಯಾಚುರೇಷನ್ ಮಾಡಬೇಕು ಅಂತ ನಮಗೆ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ದಿನ ನಾವು ಸುಲ್ತಾನ್ ಟಿಪ್ಸ್ ಅಂದ್ರೆ 16 ವಾರ್ಡ್ ನಂಬರ್ 16 ಇದರಲ್ಲಿ ನಾವು 100% ಸ್ಯಾಚುರೇಷನ್ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರೋದು. ಏನು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ನೀವು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿರೋಂಥವ್ರು 18 ವರ್ಷ ಮೇಲ್ಪಟ್ಟವರು ಅದು ಈ ಸ್ಕೀಮ್ಗಳಿಗೆ ಎಲಿಜಿಬಿಲಿಟಿ ಇರುತ್ತೆ. ಏನದು ಸ್ಕೀಮು? ಮೊದಲನೇದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ. 15 ವರ್ಷದಿಂದ 70 ವರ್ಷದ ಒಳಗೆ ನಿಮಗೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಏನಾರ ಡೆತ್ ಆದರೆ, ಈಗ ಆಕ್ಸಿಡೆಂಟ್ ಅಂತಂದರೆ ವೆಹಿಕಲಲ್ಲಿ ಆಕ್ಸಿಡೆಂಟ್ ಆಗ್ಬೋದು, ಕರೆಂಟ್ ಶಾಕ್ ಹೊಡಿಬೋದು, ಬೆಂಕಿ ಅಪಘಾತ ಆಗ್ಬೋದು, ಇಲ್ಲ ಮನೆಯಲ್ಲೇ ಸ್ಲಿಪ್ ಆಗಿ ಜಾರಿ ಬೀಳೋ ಅಂಥದ್ದು